ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ವಿಷಯ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಎಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ. ಸಂವಾದ ನಡೆಸಿಕೊಡುವವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್. ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಎಂಜಿನಿಯರ್ ಎಂಪಿ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಸರ್, ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಡಿ ಜುಲೈ 4ರಿಂದ ಆಗಸ್ಟ್ 4ರವರೆಗೆ ಮಳೆ ನೀರು ಸಂಗ್ರಹ, ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನುವ ಒಂದು ಘೋಷಣೆಯೊಂದಿಗೆ ದೇಶಾದ್ಯಂತ ಅಭಿಯಾನ ನಡೀತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ ಅಂತ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಏನಿದೆಯಲ್ಲ, ಅದು ನಮ್ಮ ಜಲಶಕ್ತಿ ಮಂತ್ರಾಲಯದ ಒಂದು ವಿಶೇಷವಾದ ಅಭಿಯಾನ. ಮಳೆ ಎಲ್ಲಿ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ, ಅಂದರೆ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಎಂಬ ಮೂಲ ತತ್ವದೊಂದಿಗೆ ದೇಶಾದ್ಯಂತ ಕ್ಯಾಚ್ ದ ರೈನ್ ಅಭಿಯಾನವು 2026 ಜುಲೈ 4ರಿಂದ ಆಗಸ್ಟ್ 4ರವರೆಗೆ ನಡೆಯುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಲ್ಪಟ್ಟ ಈ ಉಪಕ್ರಮವು ತಳಮಟ್ಟದ ಜಲ ನಿರ್ವಹಣೆ ಮತ್ತು ಸಮುದಾಯ ಕ್ರಿಯಾಶೀಲತೆಯ ಮೇಲೆ ಗಮನ ಹರಿಸಿದೆ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅಂದರೆ ಎಲ್ಲಿ ಮಳೆ ಬೀಳುತ್ತದೆಯೋ, ಯಾವಾಗ ಬೀಳುತ್ತದೆಯೋ ಅಲ್ಲಿ ಹಿಡಿದಿಟ್ಟುಕೊಳ್ಳೋದಕ್ಕೋಸ್ಕರ ನಾವು ಮೂಲವಾಗಿ 4-5 ಕ್ಷೇತ್ರಗಳನ್ನು ಗುರುತಿಸಿದ್ದೇವೆ. ಮಳೆ ಕೊಯ್ಲು, ಮನೆ, ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮೇಲ್ಛಾವಣಿ, ಮಳೆ ನೀರು ಕೊಯ್ಲು ವ್ಯವಸ್ಥೆಗಳು ಮತ್ತು ನೀರು ಸಂಗ್ರಹಣಾ ಗುಂಡಿಗಳನ್ನು ಅಳವಡಿಸಲು ಉತ್ತೇಜನ ಮಾಡುವುದು. ಅಂತರ್ಜಲ ಮರುಪೂರ್ಣ, ಬಳಕೆಯಾಗದ ಅಥವಾ ಕೈಬಿಡಲಾದ ಕೊಳವೆ ಬಾವಿಗಳೇನಿದೆಯಲ್ಲ, ಅಸಕ್ರಿಯ ಅಂತರ್ಜಲ ಮರುಪೂರ್ಣ ಮಾರ್ಗಗಳಾಗಿ ಪರಿವರ್ತಿಸುವುದು. ಬೋರ್ವೆಲ್ ಕೊರೆದಿರ್ತಾರೆ, ಅದು ನೀರು ಸಿಗಲ್ಲ ಅಂತ ಹಾಗೆ ಬಿಟ್ಟಿರ್ತಾರೆ. ಅದಕ್ಕೆ ನಾವು ಈ ಮಳೆ ಬಿದ್ದಾಗ ಅದಕ್ಕೆ ಒಂದು ದಾರಿ ಮಾಡಿ ನೀರು ಹೊರಗಡೆ ಹೋಗೋಂಗೆ ಮಾಡಿದ್ರೆ ಅದು ಗ್ರೌಂಡ್ ಒಳಗಡೆ ಹೋಗಿ ಮರುಪೂರ್ಣ ಆಗುತ್ತೆ. ಅದು ಒಂದು ಅಭಿಯಾನ. ಜಲಮೂಲಗಳ ಪುನರುಜ್ಜೀವನ, ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ಬೋದು, ಕೆರೆ, ಕಟ್ಟೆ, ಕುಂಟೆ, ಕಲ್ಯಾಣಿಗಳಿದ್ದಾವೆ, ಅವೆಲ್ಲವನ್ನು ಅವುಗಳಿಂದ ಹೂಳು ತುಂಬಿಕೊಂಡಿದ್ದಾವೆ. ವರ್ಷಾನುಗಟ್ಟಲೆಗಳಿಂದ ನೀರು ಅದರಲ್ಲಿ ಶೇಖರಣೆ ಆಗಿ ಜೊತೆಗೆ ಅದು ನೀರಿನಿಂದ ಕಸ ಕಡ್ಡಿ ಎಲ್ಲ ಕೆಳಗಡೆ ಸೆಟ್ಲ್ ಆಗಿ ಹೂಳು ತುಂಬಿಕೊಂಡಿರ್ತದೆ. ಆ ಹೂಳನ್ನು ತೆಗೆಯುವುದು, ಸಾಂಪ್ರದಾಯಿಕ ಮೆಟ್ಟಿಲು ಬಾವಿಗಳು ಅವುಗಳನ್ನು ಪುನರುಜ್ಜೀವನಗೊಳಿಸೋದು ಮತ್ತು ಸಣ್ಣ ನೀರಾವರಿ ಕೆರೆಗಳನ್ನು ದುರಸ್ತಿಪಡಿಸುವುದು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದರದ ಸಾಮರ್ಥ್ಯ, ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಾಗಿ ಮತ್ತೆ ಅದು ಕೆಳಗಡೆ ಅಂತರ್ಜಲವೂ ಕೂಡ ಒಳಗಡೆ ಹೋಗಿ ಇನ್ಫಿಲ್ಟರ್ ಆಗಿ ನೀರು ಅಂತರ್ಜಲ ಮರುಪೂರ್ಣ ಆಗಿ ಅಂತರ್ಜಲದ ಮಟ್ಟ ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ. ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ ಅರಣ್ಯೀಕರಣ ಅಭಿಯಾನಗಳು. ಮಣ್ಣಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಜಲಾನಯನ ಪ್ರದೇಶಗಳ ಸುತ್ತಲೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನು ನೆಡುವ ಕಾರ್ಯಕ್ರಮಗಳಿಗೆ ಉತ್ತೇಜನ. ಜಲಾನಯನ ಪ್ರದೇಶದಲ್ಲಿ ಏನಿರುತ್ತೆ ಅಂತಂದ್ರೆ ಅರಣ್ಯೀಕರಣದಿಂದ ಅದರದ ಅರಣ್ಯದಲ್ಲಿ ಪ್ರತಿಯೊಂದು ಸ್ಪೆಸಿಫಿಕ್ ಸಸ್ಯಗಳು ಮತ್ತೆ ಮರಗಳು ಇರ್ತವೆ. ಅವು ಬೇರೆ ಹೇಗಿರ್ತವೆ ಅಂತ ಅಂದ್ರೆ ಅವು ಅಂತರ್ಜಲಕ್ಕೆ ಮರುಪೂರ್ಣ ಮಾಡುವ ವ್ಯವಸ್ಥೆಗೆ ತಕ್ಕದಾಗಿರ್ತವೆ. ಅಂತವನ್ನ ಗುರುತಿಸಿ ಸಸಿಗಳನ್ನ ನೆಟ್ಟು ಅದನ್ನು ಅರಣ್ಯೀಕರಣ ಮಾಡೋದ್ರಿಂದಲೂ ಕೂಡ ನಮ್ದು ಜಲ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಯಾಕೆಂದ್ರೆ ಇದು ಇವತ್ತಿನ ಪ್ರೋಗ್ರಾಮ್ ಅಲ್ಲ, ನಾನು ಸ್ವಲ್ಪ ಹಿಂದೆ ಹೇಳ್ತೀನಿ. ಅದು ಆಕ್ಚುಲಿ ಈ ಜಲ ಸಂರಕ್ಷಣೆ ಏನಿದೆಯಲ್ಲ 2019ರಲ್ಲಿ ಜಲಶಕ್ತಿ ಅಭಿಯಾನ ಅಂತ ಪ್ರಾರಂಭ ಮಾಡಿದೆ. ಭಾರತವು ವಾರ್ಷಿಕವಾಗಿ 1190 ಮಿಲಿಮೀಟರ್ ಮಳೆ ಪಡೆಯುತ್ತದೆಯಾದರೂ ವರ್ಷಕ್ಕೆ ಮಳೆ ಪ್ರಮಾಣದಲ್ಲಿ ಕಾಲ ಮತ್ತು ಪ್ರದೇಶದಲ್ಲಿ ವ್ಯತ್ಯಾಸ ಇದೆ. ಅದು 1190 ಮಳೆ ಒಂದು ಎಲ್ಲಾ ಭಾಗದಲ್ಲೂ ಬೀಳಲ್ಲ. ಪಶ್ಚಿಮ ಘಟ್ಟದಲ್ಲಿ ಜಾಸ್ತಿ ಆಗುತ್ತೆ, ಈಶಾನ್ಯ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಈ ಪೂರ್ವ ಘಟ್ಟದಲ್ಲಿ ಆಗುತ್ತೆ. ಇನ್ನು ಮಧ್ಯ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶ ಈ ಕೆಲವೊಂದು ಭಾಗಗಳಲ್ಲಿ ಅಷ್ಟೊಂದು ಮಳೆ ಆಗೋದೇ ಇಲ್ಲ. ಅದಾಗಿ ನಮ್ಮ ಭಾರತದಲ್ಲಿ ಮಳೆಗಾಲದ ಅವಧಿ ನಿಮ್ಗೆ ಗೊತ್ತಿದೆ, ಜೂನ್ ಮತ್ತೆ ನವೆಂಬರ್. ಮಳೆಯೇ ಇಲ್ಲಿನ ನೀರಿನ ಪ್ರಮುಖ ಮೂಲ. ರೈನ್ ವಾಟರ್ ಇನ್ನೆಲ್ಲೂ ನಮಗೆ ಬೇರೆ ಯಾವುದು ಇದಿಲ್ಲ. ಹಾಗಾಗಿ 2019ರಲ್ಲಿ ಜಲಶಕ್ತಿ ಮಂತ್ರಾಲಯ ಜಲಶಕ್ತಿ ಅಭಿಯಾನವನ್ನು ಶುರು ಮಾಡಿದೆ. ಇದು ದೇಶದ ನೀರಿನ ಕೊರತೆ ಇರುವ 256 ಜಿಲ್ಲೆಗಳ ಒಟ್ಟು 2836 ಬ್ಲಾಕ್ಗಳ ಪೈಕಿ 1592 ಬ್ಲಾಕ್ಗಳಲ್ಲಿ ಕೈಗೊಳ್ಳಲಾದ ನಿರ್ದಿಷ್ಟ ಕಾಲಮಿತಿ ಹಾಗೂ ಮಿಷನ್ ಮಾದರಿಯ ಜಲ ಸಂರಕ್ಷಣೆಯ ಅಭಿಯಾನವಾಗಿತ್ತು. ಅಲ್ಲಿಂದ 2019, 21, 22, 23 ಮತ್ತು 24ರಲ್ಲಿ ಮೊದಲ ಆವೃತ್ತಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡ ನಂತರ
ಈ ಸರಣಿಯ 6ನೇ ಆವೃತ್ತಿಯನ್ನು ಗೌರವಾನ್ವಿತ ಜಲಶಕ್ತಿ ಸಚಿವರು 2025 ಮಾರ್ಚ್ 72ರಂದು ಜಲ ಸಂಚಯನ ಜನ ಭಾಗಿದಾರಿ ಜಲ ಜಾಗೃತಿ ಕಿ ಓರ್ ಎಂಬ ಧ್ಯೇಯವಾಕ್ಯವನ್ನು ಪ್ರಾರಂಭಿಸಿದರು. ಅಂದರೆ ಸರ್ಕಾರದ ಯಾವುದೇ ಯೋಜನೆಗಳಾಗಲಿ ಅವು ಕೊನೆಗೆ ತಲುಪಬೇಕಾದ್ರು ಜನಸಾಮಾನ್ಯರನ್ನು ಮತ್ತು ಅವರಿಗೆ ಉಪಯೋಗ ಆಗಬೇಕು. ಅವು ಯಾವುದೇ ಯೋಜನೆ ಒಂದು ನಿರ್ದಿಷ್ಟವಾದ ಫಲಿತಾಂಶವನ್ನು ಯಾವಾಗ ಕೊಡ್ತವೆ ಅಂತಂದರೆ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದರಲ್ಲಿ ತಮ್ಮ ಸಹಭಾಗಿತ್ವವನ್ನು ಕೂಡ ತೆಗೆದುಕೊಳ್ಬೇಕು. ಅದು ಯಾವ ಸರ್ಕಾರ ಯಾವ ಯೋಜನೆ ಅದಕ್ಕೋಸ್ಕರ ಮಾಡಿದೆ ಏನು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಅದರಲ್ಲಿ ಅವರು ಕೂಡ ಭಾಗಿಯಾಗಬೇಕು. ಆವಾಗ ಸರ್ಕಾರದ ಮಾಡಿದ ಯೋಜನೆಗಳು ಫಲಕಾರಿಯಾಗ್ತವೆ ಮತ್ತು ಅದು ಯಾರಿಗೆ ತಲುಪಬೇಕು ಅವ್ರಿಗೂ ಕೂಡ ತಲುಪುತ್ತವೆ. ಹಾಗಾಗಿ ಅದರಿಂದ ಇಲ್ಲಿ ಜಲಶಕ್ತಿ ಅಭಿಯಾನವನ್ನು ಒಂದು ಜನ ಆಂದೋಲನವನ್ನಾಗಿ ಮಾಡಿ ಮತ್ತು ಆ ಪಾಲುದಾರರು ಯಾರಿರ್ತಾರೆ ಅವರನ್ನು ಕೂಡ ಅದರಲ್ಲಿ ಭಾಗಿದಾರನಾಗಬೇಕು ಅನ್ನೋದು ಇದು ಒಂದು 2025ರಲ್ಲಿ ನಮ್ಮ ಜಲಶಕ್ತಿ ಸಚಿವರು ಶುರು ಮಾಡಿದರು. ತಾವಾಗಲೇ ಹೇಳಿದ್ರಿ ಈ ಹೇಗೆ ನಮ್ಮ ಭಾರತದಲ್ಲಿ ಭೌಗೋಳಿಕವಾಗಿ ಮಳೆ ಅನ್ನೋದು ಚದುರಿದ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೀಳುತ್ತೆ. ಮತ್ತೆ ತಾವು ಹೇಳಿದ್ರಿ ಮಳೆ ಪ್ರಧಾನವಾದ ಜಲಮೂಲ ನಮ್ಮ ಕೃಷಿಗೆ. ಪ್ರಧಾನವಾದ ಜಲ ನಾವು ಕೃಷಿಯನ್ನ ಕೃಷಿ ಇರಬೇಕು ಅಥವಾ ಕುಡಿಲಿಕ್ಕೆ ಇರ್ಬೋದು. ಹೌದು, ಕೃಷಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು. ಕೃಷಿಗೆ ಮುಂಗಾರುವನ್ನ ನಾವು ಬೆನ್ನೆಲುಬು ಅಂತ ಹೇಳ್ತೀವಿ. ತಾವು ಇನ್ನೂ ಒಂದು ಮುಖ್ಯವಾದ ಅಂಶವನ್ನ ಹೇಳಿದ್ರಿ, ಮನೆಯ ಚಾವಣಿಗಳಲ್ಲಿ ಮತ್ತೆ ಸರ್ಕಾರಿ ಕಟ್ಟಡಗಳಲ್ಲಿ ಮಳೆ ನೀರನ್ನು ಸಂಗ್ರಹ ಮಾಡುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯಲ್ಲಿ ತುಂಬ ವರ್ಷಗಳ ಕಾಲ, ದಶಕಗಳ ಕಾಲ ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರಿ. ತಮ್ಮ ಒಂದು ಸರ್ಕಾರಿ ಕಟ್ಟಡದಲ್ಲಿ ಮಳೆ ನೀರಿನ ಒಂದು ವ್ಯವಸ್ಥೆ ಮಾಡಿದ್ದನ್ನು ಸೇರಿದಂತೆ ಸರ್ಕಾರಿ ಕಟ್ಟಡಗಳಲ್ಲಿ ಈ ಒಂದು ಮಳೆ ನೀರು ಸಂಗ್ರಹ ಆದಂತಹ ಒಂದು ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ ತಾವು ಹೇಳ್ಬೋದಾ? ಈ ಒಂದು ಭಾಗವಾಗಿ ಜಲಶಕ್ತಿ ಅಭಿಯಾನ ಮತ್ತು ಕ್ಯಾಚ್ ದ ರೈನ್ ಒಂದು ಭಾಗವಾಗಿ ರೀಸೆಂಟಾಗಿ ನಮ್ಮ ಜಲಶಕ್ತಿ ಸಚಿವಾಲಯದಿಂದ ಒಂದು ನಿರ್ದೇಶನ ಬಂದಿದೆ. ಪ್ರತಿಯೊಂದು ಸರ್ಕಾರಿ ಕಟ್ಟಡದಲ್ಲಿ ಮೊದಲು ಯಾವುದೇ ಯೋಜನೆಯಾಗಿ ನಾವು ಜನರಿಗೆ ಹೇಳೋದಕ್ಕೆ ಬದಲು ನಾವು ಬರ್ತಾ ಇದ್ದೀವಲ್ಲ, ನಾವು ಮಾಡಿದ್ದೀವಿ ನೋಡಿ ಅಂತ ತೋರಿಸ್ಬೇಕಾದ್ದು ಅದು ಕರ್ತವ್ಯ ಅಲ್ಲ. ಹಾಗಾಗಿ ನಮ್ಮದು ಸರ್ಕಾರಿ ಕಟ್ಟಡಗಳು ಎಲ್ಲಿದ್ದಾವೆ ಅಲ್ಲಿ ಮಳೆ ಕೊಯ್ಲು ಪದ್ಧತಿ ಅಳವಡೆ ಆಗಿದೆಯಾ, ಆಗಿದ್ರೆ ಅದು ಯಾವ ಸ್ವರೂಪದಲ್ಲಿದೆ, ಅದು ನೀರು ಎಷ್ಟು ಹಿಡಿಸ್ತಾ ಇದೆ, ಅದನ್ನು ಒಂದು ರಿಪೋರ್ಟ್ ಸರ್ವೆ ಮಾಡಿ, ಒಂದು ವೇಳೆ ಇರಲಿಲ್ಲ ಅಂತ ಅಂದರೆ ಅಲ್ಲಿ ಒಂದು ಮಳೆ ಪೂರ್ಣ ರೈನ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಲ್ಲ, ಮಳೆ ನೀರನ್ನ ಗ್ರೌಂಡ್ಗೆ ರೀಚಾರ್ಜ್ ಮಾಡುವಂಥ ಸ್ಟ್ರಕ್ಚರನ್ನು ಕಟ್ಟೋದು. ಅಥವಾ ಒಂದು ವೇಳೆ ಆಲ್ರೆಡಿ ನಮ್ಮ ಸರ್ಕಾರಿ ಬಿಲ್ಡಿಂಗಲ್ಲಿ ಮೊದಲಿಂದಲೇ ನಾವು ಈ ಅಭಿಯಾನ ಮೊದಲೇ ಶುರುವಾಗಿರೋದ್ರಿಂದ ನಾವು ಮಾಡಿರಲಿರ್ಬೋದು. ಮಾಡಲಿಲ್ಲ ಅಂತ ಅಂದರೆ ಅಕ್ಕಪಕ್ಕದ ಯಾವುದಾದ್ರು ಸಾರ್ವಜನಿಕ ಸ್ಥಳ, ಪಾರ್ಕು ಮತ್ತೊಂದು ಅಲ್ಲಿ ಹೋಗಿ ನೀವೊಂದು ಮಳೆ ನೀರು ಪೂರಣ ಒಂದು ಸ್ಟ್ರಕ್ಚರನ್ನು ನಿರ್ಮಾಣ ಮಾಡಿ ಅಂತೇಳಿ ನಮಗೊಂದು ನಿರ್ದೇಶನ ಬಂದಿತ್ತು. ಅದರ ಪ್ರಕಾರ ನಾವು ನಿರ್ದೇಶನ ಪಾಲನೆ ಮಾಡಿ ಅದನ್ನು ಮಾಡಿದ್ದೀವಿ ಕೂಡ. ಅರೌಂಡು ಒಂದು ಸಲಿಗೆ ಒಂದು 4,000ದಿಂದ 5,000 ಲೀಟ್ರ್ ಅಂತರ್ಜಲ ಮರುಪೂರ್ಣ ಆಗುವಂಥ ಒಂದು ಸ್ಟ್ರಕ್ಚರ್ಗಳನ್ನು ನಾವು ಕಟ್ಟಿದ್ದೀವಿ ಅಭಿಯಾನದ ಭಾಗವಾಗಿ. ಮತ್ತು ತಾವು ಹೇಳಿದ್ರಿ ಈ ಪಾರಂಪರಿಕ ಜಲ ಮೂಲಗಳ ಎಷ್ಟು ಮುಖ್ಯವಾದದ್ದವು ಅವುಗಳ ಮರುಪೂರಣ ಅಂತ. ಸ್ಟೆಪ್ ವೆಲ್ ಬಗ್ಗೆ ಹೇಳಿದ್ರಿ, ಮತ್ತು ಬೋರ್ವೆಲ್ಗಳಲ್ಲಿ ನೀರು ಅದನ್ನು ಮತ್ತೆ ಮರುಪೂರಣ ಮಾಡುವಂಥ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ. ನಮ್ಮ ಪಾರಂಪರಿಕ ಜಲಮೂಲಗಳನ್ನು ನಾವು ತಗೊಂಡ್ರೆ ಪ್ರತಿ ದೇವಸ್ಥಾನಗಳ ಒಂದು ಅಂಗಳದಲ್ಲಿ ಕೂಡ ಕಲ್ಯಾಣಿಗಳು ಇರ್ತಿದ್ದದನ್ನು ನಾವು ಕಾಣ್ತೀವಿ. ಈವನ್ ನಮ್ಮ ಪಾರಂಪರಿಕ ಐತಿಹಾಸಿಕ ಸ್ಥಳ ಹಂಪಿನಲ್ಲಿ ಕೂಡ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಆ ಕಾಲಕ್ಕೆ ಮಾಡಿದ್ರು ಅನ್ನೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಬಿಜಾಪುರದಲ್ಲಿ ಕೂಡ ನೀರಿನ ಒಂದು ಪೂರೈಕೆಯ ವ್ಯವಸ್ಥೆ ಕಲ್ಲು ಕಟ್ಟಡದಲ್ಲಿ ಸುಮಾರು 500 ವರ್ಷಗಳ ಹಿಂದಿನ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಚೆನ್ನಾಗಿ ಅವರು ಮಾಡಿದರು. ಈ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ನೋಡಿದರೆ ಮಳೆ ನೀರು ಸಂಗ್ರಹಕ್ಕೆ ಮತ್ತು ನೀರು ಪೂರೈಕೆಗೆ ಅವರು ಎಷ್ಟು ಒತ್ತನ್ನು ಕೊಟ್ಟಿದ್ರು ಅನ್ನೋದನ್ನು ನಾವು ಕಾಣ್ತೀವಿ. ಹೌದು. ಈ ದೃಷ್ಟಿಯಿಂದ ಜಲಶಕ್ತಿ ಸಚಿವಾಲಯ ನಮ್ಮ ಪಾರಂಪರಿಕ ಜಲಮೂಲಗಳ ಪುನರುಜ್ಜೀವನ, ಎಲ್ಲೆಲ್ಲಿ ಹೂಳು ತುಂಬಿಕೊಂಡು ಅದು ಬ್ಲಾಕ್ ಆಗಿತ್ತು ಅಂಥವನ್ನು ಮತ್ತೆ ಅದನ್ನು ನಾವು ಪುನರುಜ್ಜೀವನಗೊಳಿಸಬೇಕು ಅನ್ನೋ ರೀತಿಯಲ್ಲಿ ದೇಶಾದ್ಯಂತ ಅದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದ್ರ ಬಗ್ಗೆ ತಾವು ವಿವರ ಕೊಡಬಹುದಾ? ನಿಮಗೆ ಒಂದು ಅಮೃತ್ ಸರೋವರ ಅಂತ ಕೇಳಿರ್ಬೋದು. ಅಮೃತ್ ಸರೋವರ ಅಂತ ಅಂದರೆ ನೀವೇನು ಹೇಳಿದ್ರಲ್ಲ, ಪಾರಂಪರಿಕ ಕಲ್ಯಾಣಗಳು ದೇವಸ್ಥಾನದ ಕಾಂಪ್ಲೆಕ್ಸ್ಗಳಲ್ಲಿ ಪರಿಸರದಲ್ಲಿ ಅದು ಎಷ್ಟು ಪಾವಿತ್ರತೆಯಿಂದ ಅವರು ಕಾಪಾಡ್ತಾ ಇದ್ದರು ಕಲ್ಯಾಣಿಗಳನ್ನು.
ಈ ಕಲ್ಯಾಣಿಗಳು ಕೂಡ ಇಷ್ಟೊಂದು ದೇವಸ್ಥಾನದಲ್ಲಿ ಇಲ್ಲ. ಅವಕ್ಕೆ ಹೂಳನ್ನು ತೆಗೆಯುವುದು, ಪುನರುಜ್ಜೀವನಗೊಳಿಸೋದು, ಹೂಳು ತೆಗೆಯೋದು, ಮತ್ತು ಅಲ್ಲಿ ಏನಾದರೂ ರೀಸ್ಟ್ರಕ್ಚರಿಂಗ್ ಏನಾದರೂ ಸಾಧ್ಯತೆ ಇದೆಯಾ, ಅವನ್ನ ಒರಿಜಿನಲ್ ಪುರಾತನವಾಗಿ ಏನಿತ್ತು ಅದು ಯಾವುದೋ ಕಾರಣಗಳಿಂದ ಅದು ಹಾಳಾಗಿರ್ಬೋದು, ಅಥವಾ ಕಲ್ಲು ಕಟ್ಟಡಗಳು ಬಿದ್ದೋಗಿರ್ಬೋದು, ಮಣ್ಣು ತುಂಬಿ ಅದು ಇಲ್ಲಿ ಇತ್ತೋ ಇಲ್ಲವೋ ಅನ್ನೋದೇ ಒಂದು ಇದಿರ್ಬೋದು. ಅದನ್ನೆಲ್ಲ ಕಂಡಿಡಿದು ಅದು ಹೂಳು ತೆಗೆದು ಅದರದ ಕಟ್ಟಡಗಳು ಅದು ಎಲ್ಲಗಳನ್ನು ಸರಿ ಮಾಡಿಸಿ ಮತ್ತು ಅದನ್ನು ಪುನರುಜ್ಜೀವನ ಮಾಡೋ ಪ್ರೋಗ್ರಾಮ್ಗಳು, ಮತ್ತು ಮಾಡೋದು ಅಷ್ಟೇ ಅಲ್ಲ, ಮಾಡಿದ್ದನ್ನು ಎಷ್ಟು ಮಾಡಿದ್ದೀವಿ, ಅದರಿಂದ ಎಷ್ಟು ನಮಗೆ ನೀರಿನ ಲಭ್ಯತೆ ಆಗಿದೆ ಮತ್ತು ನೀರಿನ ಸೆಕ್ಯೂರಿಟಿ ಎಷ್ಟಾಗಿದೆ ಅನ್ನೋದನ್ನು ಒಂದು ರಿಪೋರ್ಟ್ ಮೂಲಕ ಕೂಡ ನಾವು ಪಬ್ಲಿಷ್ ಮಾಡಿದ್ದಾರೆ. ಅಮೃತ್ ಸರೋವರ್ಸು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಇದೆ. ಈ ಕಲ್ಯಾಣಿನ ಅಂದ್ರೆ ನಾವು ಉತ್ತರ ಭಾರತದಲ್ಲಿ ಮೋಸ್ಟ್ಲಿ ಅಮೃತ್ ಸರೋವರಗಳು ಅಂತ ಹೇಳ್ತಾರೆ, ಇಲ್ಲಿ ನಾವು ಕಲ್ಯಾಣಿ ಅಂತ ಹೇಳ್ಬೋದು ಅನಿಸುತ್ತೆ. ಅವನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಒಂದು ಅಧ್ಯಯನದ ಪುಸ್ತಕನ ಹೊರತಂದಿದ್ದಾರೆ. ಅದು ಒಂದು ಭಾಗ ಜಲಶಕ್ತಿ ಅಭಿಯಾನದ ಒಂದು ಭಾಗ. ಹಾಗೆ ನಾವು ಕರ್ನಾಟಕದ ಭೌಗೋಳಿಕತೆಯನ್ನು ಗಮನಿಸಿದ್ರೆ ನಮ್ಮ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮತ್ತು ಹಳೆ ಮೈಸೂರು ಭಾಗ, ದಕ್ಷಿಣ ಭಾಗದಲ್ಲಿ ಮಳೆ ಸ್ವಲ್ಪ ಹೆಚ್ಚಾಗಿರೋದನ್ನು, ಹಾಗೆ ನಾವು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರೋದನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ನಮ್ಮ ಕರ್ನಾಟಕದ ಚಿತ್ರಣವನ್ನು ತಗೊಳ್ಳೋದಾದರೆ ಈ ಮಳೆ ನೀರು ಸಂಗ್ರಹ ಅಭಿಯಾನ ಯಾವ ರೀತಿ ಸಾಗ್ತಾ ಇದೆ ಅಂತ. ಮಳೆ ನೀರು ಅಭಿಯಾನ ಆ್ಯಕ್ಚುಲಿ ಏಕೆಂದರೆ ಜಲಸಂಪನ್ಮೂಲ ರಾಜ್ಯದ ಮುಖ್ಯ ಕಾರ್ಯಸೂಚಿ ಅದು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ತಾಂತ್ರಿಕವಾಗಿ ಇರ್ಬೋದು, ಮತ್ತು ಕೆಲವೊಂದು ಭಾಗದವರೆಗೂ ಆರ್ಥಿಕ ಮೂಲವನ್ನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಗಳಿಗೆ ಏನು ಜಲಶಕ್ತಿ ಅಭಿಯಾನ ಇರ್ಬೋದು, ನೀರನ್ನು ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು, ಅದನ್ನು ಮೂಲತಃ ಅದನ್ನು ಕಾರ್ಯಾಚರಣೆ ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕದ ಮಟ್ಟದಲ್ಲೇ ನಡೆಯೋದು. ಅದಕ್ಕೆ ಕೇಂದ್ರ ಸರ್ಕಾರ ಯಾವಾಗ ಹೇಳ್ದಂಗೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದ ರಾಜ್ಯ ಮಟ್ಟಿಗೆ ಹೇಳೋದಾದರೆ ಜಿಲ್ಲಾವಾರು ಮತ್ತು ನೀರಿನ ಕೊರತೆ ಇರುವ ಜಿಲ್ಲೆಗಳಲ್ಲಿ ಆವಾಗಲೇ ಜಲಶಕ್ತಿ ಅಭಿಯಾನದಲ್ಲಿ ನಾನು ಹೇಳಿದ್ನಲ್ಲ, ಸುಮಾರು 2836 ಬ್ಲಾಕ್, 1592 ಬ್ಲಾಕ್ಗಳಲ್ಲಿ ಅದು ಕರ್ನಾಟಕದ್ದು ಕೂಡ ಸೇರಿಕೊಂಡಿದೆ. ಆ ಅಭಿಯಾನದಲ್ಲಿ ನಿಮಗೆ ಗೊತ್ತಿರ್ಬೋದು, ಮಂಡ್ಯ ಮೈಸೂರು ವಿಭಾಗದಲ್ಲಿ ಈ ರೀತಿಯಾದ ಸುಮಾರು ಈ ಜಲ ಸಂರಕ್ಷಣೆಯಲ್ಲಿ ತಡೆಗೋಡೆಗಳನ್ನು ಕಟ್ಟುವುದು, ಕೃಷಿ ಹೊಂಡಗಳು ಮತ್ತು ಮಳೆ ನೀರು ಕೊಯ್ಲು ನಿರ್ಮಾಣ ಮಾಡುವುದು, ಸಾಂಪ್ರದಾಯಿಕ ಕೆರೆಗಳು, ಸರೋವರಗಳ, ಅಮೃತ ಸರೋವರಗಳ ಪುನರುಜ್ಜೀವನ, ಹೂಳ ತೆಗೆಯುವುದು, ಆವಾಗಲೇ ಹೇಳಿದ್ನಲ್ಲ ಕೊಳವೆ ಬಾವಿಗಳ ಮರುಪೂರ್ಣ ಗುಂಡಿಗಳಾಗಿ ಪರಿವರ್ತಿಸುವುದು. ಕರ್ನಾಟಕದಲ್ಲಿ ಈ ರೀತಿ ಪ್ರಗತಿಯಾಗಿರೋದು. ಈ ಜಲಶಕ್ತಿ ಅಭಿಯಾನದಿಂದ ಫಲಿತಾಂಶ ಏನಿದೆ ನೋಡಿ, ರಾಜ್ಯದ ಅಂತರ್ಜಲತೆ ಹೊರತೆಗೆಯುವಿಕೆ ಪ್ರಮಾಣ 68ರಿಂದ 66ಕ್ಕೆ ಬಂದಿದೆ, ಅಂದರೆ 2% ಕಡಿಮೆಯಾಗಿದೆ. ಸುಧಾರಿಸಿ ಇತ್ತೀಚಿನ ವರ್ಷಗಳಲ್ಲಿ ಮೇಲ್ವಿಚಾರಣೆ ನಡೆಸಲಾದ ಬಾವಿಗಳ ಪೈಕಿ 74ರಷ್ಟು ಬಾವಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಸೊ ತಾವು ಹೇಳೋ ಹಾಗೆ ಈ ಅಭಿಯಾನದ ನಂತರ ನಮ್ಮ ಬಾವಿಗಳಲ್ಲಿ ಮತ್ತು ನಮ್ಮ ಪಾರಂಪರಿಕ ಜಲಮೂಲಗಳಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಿರುವಂಥ ವರದಿಗಳನ್ನು ಕಾಣ್ತೀವಿ ಸಂಗ್ರಹಣಾ ವರದಿ ಕಾಣ್ತೀವಿ. ಜೊತೆಗೆ ಮೈಸೂರು ವಿಭಾಗದಲ್ಲಿ ಮಂಡ್ಯ ಪ್ರಥಮ ಸ್ಥಾನವನ್ನು ಕೂಡ ಈ ಒಂದು, ಅದಲ್ಲದೆ ನಾವು ಸುಮ್ಮನೆ ಅಭಿಯಾನ ಮಾಡೋದ್ರ ಜೊತೆಗೆ ಯಾವ ಒಂದು ಜಿಲ್ಲಾವಾರು, ವಿಭಾಗವಾರು ಯಾರು ಈ ಅಭಿಯಾನಕ್ಕೆ ಸರಿಯಾದ ಒತ್ತನ್ನು ಕೊಟ್ಟು ಮತ್ತೆ ಅದರದ ಸಾಧಕ ಬಾಧಕಗಳಿಗೆ ವಿಚಾರ ಮಾಡಿ ಅಪ್ಲೈ ಮಾಡ್ತಾರೆ ಮೈಂಡ್ಸ್ ಅನ್ನ, ಅದಕ್ಕೊಂದು ಸಹಕಾರವಾಗಿ ಅಂದ್ರೆ ಪ್ರೋತ್ಸಾಹವಾಗಿ ಒಂದು ಅಲೆಕ್ಟ್ ಮಾಡೋದು. ಈ ಜಿಲ್ಲೆ ಈ ಅಭಿಯಾನದಲ್ಲಿ ಒಂದು ಅಭಿವೃದ್ಧಿ ಮಾಡಿದೆ, ಇವರು ಈ ಜಿಲ್ಲೆಯವರು ನೋಡಿ, ಮಂಡ್ಯದಲ್ಲಿ ಕೆರೆ ಅಭಿವೃದ್ಧಿ, ಹೂಳು ತೆಗೆಯುವಿಕೆ ಮತ್ತು ತಡೆಗೋಡೆಗಳ ನಿರ್ಮಾಣ ಸೇರಿದಂತೆ 7192 ಜಲ ಸಂರಕ್ಷಣಾ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ. ಅವರಿಗೆ ಒಂದು ಪ್ರೋತ್ಸಾಹಕರವಾದ ಒಂದು ಬಹುಮಾನ ತರ ಕೊಟ್ಟು ಪ್ರೋತ್ಸಾಹಿಸೋದು. ಆ ಪ್ರೋತ್ಸಾಹ ಏನಾಗುತ್ತೆ ಅಂದ್ರೆ ಉಳಿದ ಜಿಲ್ಲೆಗಳಿಗೆ ಒಂದು ಮಾದರಿಯಾಗಿ, ಹೌದಪ್ಪ ನಾವು ಈ ರೀತಿ ಎಲ್ಲ ಮಾಡೋದು, ಪ್ರೋತ್ಸಾಹದ ಆಕ್ಚುಲಿ ಮಾಡಬೇಕಾಗಿರೋದು ನೀರಿನ ಉಳಿತಾಯ ಮತ್ತೆ ಸಂಸ್ಕರಣೆ ಮಾಡೋದ್ರಲ್ಲಿ ಅದು ಮೂಲ ಉದ್ದೇಶ ಆಗಬೇಕು. ಒಂದು ವೇಳೆ ಈ ಪ್ರೋತ್ಸಾಹದ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರವಾಗಿ ಒಂದು ಬಹುಮಾನ ರೀತಿಯಾದ ಒಂದು ಬಹುಮಾನವನ್ನು ಕೂಡ ಬರ್ತದೆ. ಈಗ ಉತ್ತರ ಕರ್ನಾಟಕದಲ್ಲಿ ನೋಡಿ, ಅತ್ಯುತ್ತಮ ಸಾಧನೆ ಮಾಡಿದ ಜಿಲ್ಲೆಯಾಗಿದೆ ಬೀದರ್. ಮಳೆ ನೀರು ಕೊಯ್ಲು ಕಾರ್ಯದಲ್ಲಿ ಸಾರ್ವಜನಿಕರು ಅತ್ಯುತ್ತಮ ಭಾಗವಹಿಸಿ ಕೇಂದ್ರ ಸರ್ಕಾರದಿಂದ 25 ಲಕ್ಷಗಳ ನಗದು ಪ್ರೋತ್ಸಾಹ ಪಡೆದಿದೆ ಬೀದರ್ ಜಿಲ್ಲೆ. ಚಿತ್ರದುರ್ಗ ಅತಿಯಾದ ಅಂತರ್ಜಲ ಬಳಕೆಯಿಂದ ಪ್ರದೇಶಗಳ ವರ್ಗದಲ್ಲಿದ್ದರೂ, ಚಿತ್ರದುರ್ಗ ನಿಮ್ಗೆ ಗೊತ್ತಿದೆ, ಅತಿಯಾದ ಅಂತರ್ಜಲ ಬಳಕೆ, ಅಲ್ಲಿ ನೀರಿನ ಮಟ್ಟ, ಅಂತರ್ಜಲದ ಮಟ್ಟ ತುಂಬ 5,000 ಅಡಿ 6,000 ಅಡಿ ಕೆಳಗಡೆ ಹೋಗಿದ್ರು ಕೂಡ 7,300ಕ್ಕೂ ಹೆಚ್ಚು ಜಲ ಸಂರಕ್ಷಣಾ ರಚನೆಗಳು
ಮತ್ತು ಸುಮಾರು 5,000 ಜಲಾನಯನ ಪ್ರದೇಶ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ರಾಜ್ಯದಲ್ಲಿ ಮುಂಚೂಣಿದೆ. ಈ ರೀತಿಯಾಗಿ ಸುಮಾರು ಜಿಲ್ಲಾವಾರು ಮತ್ತು ವಿಭಾಗವಾರು ಈ ಜಲಶಕ್ತಿ ಅಭಿಯಾನದಲ್ಲಿ ಪಾರಂಪರಿಕ ಜಲಮೂಲಗಳು, ಕೆರೆ ಕುಟ್ಟೆಗಳು ಮತ್ತು ಸಣ್ಣ ನೀರಾವರಿ ಕೆರೆಗಳು ಹೂಳು ತೆಗೆಯೋದಿರ್ಬೋದು, ಇದೆಲ್ಲ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಫಲಿತಾಂಶ ಉತ್ತಮ ಸಿಕ್ಕಿದೆ ಅಂತ ಹೇಳ್ಬೋದು. ತಾವು ಆಗಲೇ ಸರ್ಕಾರಿ ಕಟ್ಟಡಗಳ ಚಾವಣಿ ಮೇಲೆ ಮತ್ತೆ ಗೃಹಗಳ ಮೇಲೆ ಅಂದರೆ ಜನವಸತಿ ಮನೆಗಳ ಮೇಲೆ ಈ ಮಳೆ ನೀರನ್ನು ಸಂಗ್ರಹ ಮಾಡುವುದರ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಈಗ ನಾವು ಜನದಟ್ಟಣೆ ಹೆಚ್ಚಾಗಿರುವಂಥ ಬೆಂಗಳೂರಿನಂತಹ ನಗರಗಳಲ್ಲಿ ಈ ರೀತಿ ಚಾವಣಿಯಲ್ಲಿ ಮಳೆ ನೀರು ಸಂಗ್ರಹ ಮಾಡುವುದು ನಗರ ಪಾಲಿಕೆಗಳಿಂದ ಕಡ್ಡಾಯ ಆಗಿದ್ರೂ ಕೂಡ ಸಮಸ್ಯೆ ತುಂಬ ಇದೆ. ಅಂದರೆ ಅದು ಪರಿಣಾಮಕಾರಿಯಾಗಿ ಜಾರಿ ಆಗ್ತದೆ. ಸೊ ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಕ್ರಮ ಹೇಗೆ ಅಂತ ತಾವು ಹೇಳ್ತೀರಿ? ಜನಜಾಗೃತಿ ಅದು ಒಂದು ಕಾನೂನಿನ ಮುಖಾಂತರ ಕಡ್ಡಾಯ ಮಾಡುವುದು ಅದು ಒಂದು ಮಾರ್ಗವಾದರೆ, ಜನಗಳು ಕೂಡ ಈ ಪ್ರೋಗ್ರಾಮ್ ಈ ಅಭಿಯಾನದಲ್ಲಿ ಅವ್ರಿಗೆ ಸ್ವಲ್ಪ ಈಗ ಶಾಲಾ ಕಾಲೇಜುಗಳಿರ್ಬೋದು, ಸಾರ್ವಜನಿಕ ವೇದಿಕೆಗಳಲ್ಲಿರ್ಬೋದು, ಅವರಿಗೆ ಒಂದು ಅರಿವನ್ನು ಮೂಡಿಸಬೇಕು. ಈ ಪ್ರಾಕೃತಿಕ ಸಂಪತ್ತು ಜಲ ಅನ್ನೋದು ಏನು ಪ್ರಾಕೃತಿಕ ಸಂಪತ್ತು ಏನಿದೆ ಅದು ಈಗಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಬೇಕಾಗುತ್ತೆ. ಈ ಮಾನವ ನೀವು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ. ಈ ಭೂಮಿಯ ಮೇಲೆ ನೀರಿರೋದ್ರಿಂದ ಜೀವ ಜಲ ಇದಾವೆ. ಮತ್ತೆ ಮಂಗಳಗ್ರಹ ಉಪಗ್ರಹದಲ್ಲಿ ನೀರನ್ನು ಹುಡುಕ್ತಾ ಇದ್ದಾನೆ ಮಾನವ. ಆದ್ರೆ ಅದ್ರ ಜೊತೆಗೆ ಇಲ್ಲಿ ಇರುವ ನೀರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಪ್ರತಿಯೊಬ್ಬ ಜನಗಳು ಕೂಡ ಅಥವಾ ಸಮುದಾಯ ಕೂಡ ಅರ್ಥ ಮಾಡ್ಕೋಬೇಕು. ಜೊತೆಗೆ ಇನ್ನೊಂದೇನು ಅಭಿಯಾನ ಅಂತ ಅಂದ್ರೆ, ಈಗ ಕಾನೂನಿನ ಜೊತೆಗೆ ಮಳೆ ಕೊಯ್ಲು ಕರೆಕ್ಟಾಗಿ ಸರಿಯಾಗಿ ಅಳವಡಿಸಿಕೊಂಡವರಿಗೆ ಒಂದು ಪ್ರೋತ್ಸಾಹದಾಯಕವಾದ ಒಂದು ಅವರಿಗೆ ಈ ವಾಟರ್ ಬಿಲ್ಲಲ್ಲಿ ಆಗಿರಲಿ ಏನಾಗಲಿ ಏನೋ ಒಂದು ಇನ್ಸೆಂಟಿವ್ಸ್, ಡಿಸ್ಕೌಂಟ್ಸು, ವಿನಾಯಿತಿ ಆ ಥರದ್ದನ್ನು ಕೊಡೋದ್ರಿಂದಲೂ ಕೂಡ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡೋದ್ರಿಂದ ಈ ಮಳೆ ನೀರು ಕೊಯ್ಲು ಜಾಸ್ತಿ ಆಗ್ಬೋದೇನೋ ಅಂತ ಒಂದು ಅನಿಸಿಕೆ. ಮತ್ತು ತಾವಾಗಲೇ ಈ ಚಿತ್ರದುರ್ಗದಲ್ಲಿ ಅಂತರ್ಜಲ ತುಂಬ ಕುಸಿದಿರೋದ್ರ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದ್ರಿ. ಈಗ ನಾವು ಬೆಂಗಳೂರು ನಗರವನ್ನು ಗಮನಿಸಿದ್ರೆ ಪ್ರಾಚೀನ ಕಾಲದಿಂದ ಕೂಡ ಬೆಂಗಳೂರು ಸಮೃದ್ಧವಾಗಿ ಮಳೆ ಪಡೆಯುವಂತಹ ಪ್ರದೇಶ ಮತ್ತು ಇಲ್ಲಿ ಸರಣಿ ಕೆರೆಗಳು ಇದ್ದಂತಹ ಪ್ರದೇಶ. 1500ಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳು ಇದ್ದುವು ಅಂತ ವರದಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೆರೆಗಳು ಸಂಖ್ಯೆ ದೃಷ್ಟಿಯಿಂದ ಕಡಿಮೆಯಾಗಿದ್ದಾವೆ, ವಿಸ್ತಾರದ ದೃಷ್ಟಿಯಿಂದ ಕೂಡ ಕಡಿಮೆಯಾಗಿದೆ, ಒತ್ತುವರಿಗಳು ತುಂಬ ಹೆಚ್ಚಾಗಿದೆ. ಈ ನೆಲೆಯಲ್ಲಿ ನಾವು ನೋಡೋದಾದರೆ ಬೆಂಗಳೂರಿನ ಅಂತರ್ಜಲ ಮಟ್ಟ ಕೂಡ ಗಣನೀಯವಾಗಿ ತುಂಬ ಕಳವಳಕಾರಿಯಾಗಿ ಕಡಿಮೆ ಆಗಿರೋದನ್ನು ನಾವು ಕಾಣ್ತೀವಿ. ಮುಂಚೆ ಎಲ್ಲ ಒಂದು 100 ಅಡಿಗೆ ನೀರು ಸಿಗ್ತಾ ಇತ್ತು ಅಂತ ಕೂಡ ಹಿರಿಯರು ಹೇಳೋದನ್ನು ನಾವು ಕೇಳಿದ್ದೇವೆ. ಈಗ ಈ ಬೆಂಗಳೂರು ಒಂದು ರೀತಿಯಲ್ಲಿ ಕಾಂಕ್ರೀಟ್ ಮಯವಾಗಿರುವಂತಹ ಸಂದರ್ಭದಲ್ಲಿ ಮರುಪೂರಣವನ್ನು ನಾವು ಮಾಡೋದು ಹೇಗೆ? ಮಳೆ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಮಟ್ಟ ಹೆಚ್ಚಾಗೋದು ಹೇಗೆ ಅಂತ ತಾವು ಹೇಳಿ. ಕಾಂಕ್ರೀಟ್ ಮಯ ಆಗೋಗಿದೆ. ಈಗ ರೋಡು ಕೂಡ ಕಾಂಕ್ರೀಟ್ ಆಗ್ತದೆ. ಈಗ ಮಾಮೂಲಿ ಅದು ಟಾರ್ ರೋಡ್ ಆಗಿದ್ದರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೆಳಗಡೆ ನೀರು ಇಂಗುತ್ತಾ ಇತ್ತು. ಈಗ ಕಾಂಕ್ರೀಟ್ ಅದು ಸಾಧ್ಯತೆಯೇ ಇಲ್ಲ. ಇನ್ನು ಕೆರೆಗಳು ನೀವು ಹೇಳ್ದಂಗೆ ಒಂದು ಆಸೆಯಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋ ಒಂದು ವಿವೇಚನೆ ಇಲ್ಲದೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಪ್ರತಿಯೊಂದನ್ನು ತನ್ನ ತಕ್ಷಣದ ಅಗತ್ಯಕ್ಕಾಗಿ ಅವನಲ್ಲಿರುವ ದುರಾಸೆಯಿಂದ ಈ ರೀತಿಯಾದ ಇರೋ ಕೆರೆಗಳನ್ನು ಮುಚ್ಚಿ ಅದರ ಮೇಲೆ ವಸತಿ ಯೋಜನೆಗಳನ್ನು ಮಾಡೋದಿರ್ಬೋದು, ಮತ್ತು ಇರೋ ದೊಡ್ಡ ದೊಡ್ಡ ಕೆರೆಗಳ ಸುತ್ತಮುತ್ತ ಅದನ್ನು ಒತ್ತುವರಿ ಮಾಡಿಕೊಂಡು ಮಾಡೋದು. ಇದರಿಂದ ಹೇಗೆ ಜಲಮೂಲಗಳಲ್ಲಿ ಮಳೆಯ ನೀರು ಅಲ್ಲಿ ಏನು ನಾವು ಸಂಗ್ರಹ ಆಗ್ತಿತ್ತು ಮೊದಲು, ಈಗ ಅದು ಇಲ್ಲದಂತಾಗಿದೆ. ಹೌದು. ಈಗ ಇರೋ ದಾರಿ ಅಂತ ಅಂದರೆ ಈ ಕಾಂಕ್ರೀಟ್ ನಾವು ಮಾಡಿ ಆಗಿದೆ, ಕಾಂಕ್ರೀಟ್ ಕಾಡು ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಿ ಆಗಿದ್ದೇವೆ. ಅಟ್ಲೀಸ್ಟ್ ಕೊನೆ ಪಕ್ಷ ಆ ಜನಗಳು ಅವರ ಬಿಲ್ಡಿಂಗ್ಗಳ ಮೇಲೆ ಅದಕ್ಕೆ ಪ್ರತ್ಯೇಕವಾದ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಮೇಲ್ಗಡೆ ಮನೆ ಮೇಲ್ಗಡೆ ಇರ್ಬೋದು, ಕೆಳಗಡೆ ಇರ್ಬೋದು. ನಾವು ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ, ಕೆಲವೊಂದು ಜನಗಳು ರೈನ್ ವಾಟರ್ ಕಲೆಕ್ಟಿಂಗ್ ಟ್ಯಾಂಕ್ ಅಂತೆ ಒಂದೆಲ್ಲ ಒಂದು ಸಪ್ರೇಟ್ ಮಾಡ್ತಾ ಇದ್ದಾರೆ. ಮಾಡಿರೋದನ್ನ ನಾವು ನೋಡಿದ್ದೀವಿ, ನಾವು ಕೂಡ ಪ್ರಪೋಸ್ ಮಾಡಿಸಿದ್ದೀವಿ. ಆ ಥರ ಮಾಡ್ಕೋಬೇಕು. ಅದನ್ನು ಕಲೆಕ್ಟ್ ಆದ ನೀರನ್ನು ಬೇರೆ ಇರ್ಬೋದು, ದಿನನಿತ್ಯದ ಬಳಕೆಗಳಿಗೆ ಚೆನ್ನಾಗಿರುತ್ತೆ. ಅದೇನು ಅದಕ್ಕೊಂದು ಫಿಲ್ಟ್ರ್ ಎಲ್ಲ ಬರುತ್ತೆ, ಫಿಲ್ಟ್ರೆಲ್ಲ ಹಾಕಿ ಮಾಡಿದ್ರೆ ದಿನನಿತ್ಯ ಬಳಕೆಗಳಿರ್ಬೋದು, ಎಲ್ಲದಕ್ಕೂ ಉಪಯೋಗಿಸ್ಕೊಂಡು. ಕಾವೇರಿ ನೀರು ಈಗ ಬೆಂಗಳೂರಿಗೆ ಕುಡಿಯೋ ನೀರು ಮೂಲ ಕಾವೇರಿ ಒಂದೇ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಈಗ ಸದ್ಯಕ್ಕೆ.
ಈ ಕಾವೇರಿನಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಅದ್ರದ್ದು ಗೊತ್ತಿರಬೇಕು, ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ಜಲ ವಿವಾದ ಇದೆ. ಅಲ್ಲಿಂದ ಇನ್ನೂ ಎಷ್ಟು ತರಲಿಕ್ಕಂತೂ ಸಾಧ್ಯತೆ ಇಲ್ಲವೇ ಇಲ್ಲ. ಅದಕ್ಕೆ ಆಲ್ರೆಡಿ ಈಗ ರೈತರಿಗೆ ಮತ್ತು ನೀರಾವರಿ ಕೊಡುವಂಥದ್ದು ನೀರಿದೆ. ಇದೆಲ್ಲ ಮಾಡೋದ್ರಿಂದ ಬೆಂಗಳೂರಿನಲ್ಲೇ ವಾರ್ಷಿಕ 800-900 MM ಮಳೆ ಬೀಳುತ್ತೆ. ಆ ಮಳೆ ನೀರನ್ನು ಆದಷ್ಟು ನಾವು ಪ್ರತಿಯೊಂದು ಕಟ್ಟಡದಲ್ಲಿ ಸಂಗ್ರಹ ಮಾಡೋದೇ ಆದರೆ ಈಗ ಮಾಡೋದ್ರಿಂದ ಈ ಕಾವೇರಿ ನೀರಿನ ಮೇಲೆ ಅವಲಂಬನೆ ಬಹುಮಟ್ಟಿಗೆ ಕಡಿಮೆ ಆಗುತ್ತೆ. ಹಂಗಾಗಿ ಜೊತೆಗೆ ನಾವು ಜಲಮೂಲಗಳನ್ನು ಕೂಡ ಸಂರಕ್ಷಿಸಿದಂಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ತಿಂಗಳು ನಡೆಸುವಂತಹ ಮನ್ ಕಿ ಬಾತ್ ಬಾನುಲಿ ಕಾರ್ಯಕ್ರಮದಲ್ಲಿ ಕೂಡ ಕಳೆದ ತಿಂಗಳು ಮತ್ತು ಈ ತಿಂಗಳಿನ ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂಗ್ರಹದ ಒಂದು ಮಹತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಜನಗಳಲ್ಲಿ ಕೂಡ ಈ ಮಳೆ ನೀರು ಸಂಗ್ರಹಕ್ಕೆ ಹೆಚ್ಚು ಮುಂದಾಗುವಂತೆ ಅವರು ಕರೆ ನೀಡಿದ್ದಾರೆ. ಈ ಬಗ್ಗೆ ತಾವು ಹೇಳ್ಬೋದಾ ಅಂತ? ಪ್ರಧಾನಮಂತ್ರಿಯವರು ಹಲವಾರು ಮನ್ ಕಿ ಬಾತ್ ಇಲ್ಲಿವರೆಗೂ ಏನು ಅವರು ಸರಣಿ ಮಾಡ್ಕೊತ ಬಂದಾರೆ. ಪ್ರತಿಯೊಂದು ಒಂದಲ್ಲ ಒಂದರಲ್ಲಿ ಇದು ಒಂದು ವಿಷಯ, ನೀರಿನ ಬಗ್ಗೆ ವಿಷಯ ಇದ್ದೇ ಇರ್ತದೆ. ನೀರಿನ ವಿಷಯದ ಬಗ್ಗೆ ಅಂತೂ ಗಂಭೀರವಾಗಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಅವರ ಗಂಭೀರ ಚಿಂತನೆಯ ಫಲವೇ ಇದು ಜಲಶಕ್ತಿ ಅಭಿಯಾನ, ಕ್ಯಾಚ್ ದ ರೈನ್, ವೇರ್ ಇಟ್ ಫಾಲ್ಸ್, ವೆನ್ ಇಟ್ ಫಾಲ್ಸ್, ಮೋರ್ ಕ್ರಾಪ್ ಪರ್ ಡ್ರಾಪ್, ಈ ಥರ ಪ್ರೋಗ್ರಾಮ್ಗಳು ಮತ್ತು ಅಭಿಯಾನಗಳು ಶುರುವಾಗಿದ್ದಾವೆ. ಈ ನೀರಿನ ಅಮೂಲ್ಯವಾದುದು ರಾಷ್ಟ್ರೀಯ ಸಂಪತ್ತು. ಪ್ರತಿಯೊಬ್ಬ ನಾಗರಿಕನು ಮಳೆ ನೀರನ್ನು ಸಂಗ್ರಹಿಸುವ ಹೊಣೆಗಾರಿಕೆಯನ್ನು ವಹಿಸಬೇಕು ಅನ್ನೋದು ಅವರ ಒಂದು ಮನ್ ಕಿ ಬಾತಲ್ಲಿ ನೀರಿನ ಬಗ್ಗೆ ಮಾತಾಡೋದು ಒಂದು ಉದ್ದೇಶ. ಜಲ ಸಂರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಜನಾಂದೋಲನವೂ ಕೂಡ ಆಗಬೇಕು ಅನ್ನೋದು ಅವ್ರದ್ದು ಉದ್ದೇಶ. ಸಾಂಪ್ರದಾಯಿಕ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಿ ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆಯನ್ನು ಒದಗಿಸಬೇಕು, ವಾಟರ್ ಸೆಕ್ಯೂರಿಟಿ ಮಾಡಬೇಕು. ಒಂದು ಕ್ಯಾಚ್ ದ ರೈನ್ ಅಭಿಯಾನದಲ್ಲಿ ಯುವಕರು, ವಿದ್ಯಾರ್ಥಿಗಳು, ರೈತರು, ನಾಗರಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನೋದು ಅವರ ಮನ್ ಕಿ ಬಾತ್ನಲ್ಲಿ ಆಗಿಂದಾಗೆ ಜಲಸಂಚಯನ ಬಗ್ಗೆ, ಜಲ ಅಭಿವೃದ್ಧಿಯ ಬಗ್ಗೆ ಮಾಡ್ತಾ ಇರೋದು ಎದ್ದು ಕಾಣ್ತದೆ ಅಂತ ನನಗನ್ನಿಸ್ತು. ತಾವಾಗಲೇ ಹೇಳಿದ ಹಾಗೆ ಭೌಗೋಳಿಕತೆಗೆ ಅನುಗುಣವಾಗಿ ಮಳೆ ನೀರಿನ ಒಂದು ಪ್ರಮಾಣ ಚದುರಿ ಹೋಗಿರೋದನ್ನು ನಾವು ಕಾಣ್ತೀವಿ. ಕರ್ನಾಟಕದಲ್ಲೂ ಅಷ್ಟೇ, ದೇಶದ ಚಿತ್ರಣವನ್ನು ತಗೊಂಡ್ರೂ ಕೂಡ ಅಷ್ಟೇ. ಈ ನಿಟ್ಟಿನಲ್ಲಿ ಈ ಮುಖ್ಯವಾಗಿ ಹರಿಯುವ ನದಿಗಳನ್ನು ಜೋಡಣೆ ಮಾಡಿ ನೀರಿನ ಪೂರೈಕೆಯನ್ನು ನೀರಿನ ಲಭ್ಯತೆ ಕಡಿಮೆ ಇರುವ ಪ್ರದೇಶಗಳಿಗೂ ಒದಗಿಸಬೇಕು ಎನ್ನುವಂತಹ ಒಂದು ಮಹತ್ವದ ಯೋಜನೆಯನ್ನು ಕೇಂದ್ರ ಸರ್ಕಾರ ದಶಕಗಳ ಹಿಂದೆಯೇ ಅದು ಕೈಗೊಂಡಿದೆ. ಸೊ ಈ ದೃಷ್ಟಿಯಿಂದ ಹೇಳೋದಾದರೆ, ಅಂದರೆ ಈ ಮಳೆ ನೀರಿನ ಚದುರುವಿಕೆ ಒಂದು ಭಾಗ, ಇನ್ನೊಂದು ಎಲ್ಲೆಲ್ಲಿ ನದಿಗಳು ಹರಿಯುತ್ತವೋ ಅವುಗಳನ್ನು ಜೋಡಣೆ ಮಾಡಿ ನೀರನ್ನು ಹೆಚ್ಚಾಗಿ ಪೂರೈಕೆ ಮಾಡುವುದು ಇನ್ನೊಂದು ಭಾಗ. ಈ ಬಗ್ಗೆ ತಾವು, ಯಾಕೆಂತಂದರೆ ತಾವು ಈ ಜಲಾನಯನ ಅಭಿವೃದ್ಧಿ ಸಂಸ್ಥೆಯಲ್ಲಿ ದಶಕಗಳ ಕಾಲ ತಾವು ಕಾರ್ಯನಿರ್ವಹಿಸಿದವರು, ಈ ಬಗ್ಗೆ ವಿವರ ಕೊಡಬಹುದಾ ಅಂತ? 1980ರಲ್ಲೇ ಹಲವಾರು ಜನಗಳು, ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಡೆ ಮಳೆ ಜಾಸ್ತಿ ಆಗೋದ್ರಿಂದ ಅತಿವೃಷ್ಟಿ ಆಗುತ್ತೆ, ಇನ್ನೊಂದು ಕಡೆ ಮಳೆಯೇ ಇಲ್ಲದೆ ಅನಾವೃಷ್ಟಿ ಆಗ್ತಾ ಇದೆ. ಹೌದು ಹೌದು. ಈಶಾನ್ಯ ಭಾರತದಲ್ಲಿ ಬ್ರಹ್ಮಪುತ್ರ ಇರ್ಬೋದು, ಗಂಗಾ ಮತ್ತು ಮಹಾನದಿ, ಗೋದಾವರಿ, ಇವು ಒಂದು ಸ್ವಲ್ಪ ಹೆಚ್ಚಿನ ನೀರಿನ ಲಭ್ಯತೆ ಇರುವಂಥ ನದಿಗಳು. ಇನ್ನು ದಕ್ಷಿಣಕ್ಕೆ ಬಂದರೆ ಕೃಷ್ಣ, ಕಾವೇರಿ, ಪೆನ್ನಾರು, ಈ ನದಿಗಳು ನೀರಿನ ಲಭ್ಯತೆ ಇಲ್ಲ. ಅಂದರೆ ನಾವು ಪ್ರತಿಯೊಂದು ಜಲಾನಯನ ಪ್ರದೇಶದಲ್ಲಿ ವಾರ್ಷಿಕ ನೀರಿನ ಲಭ್ಯತೆ ಮತ್ತು ವಾರ್ಷಿಕ ಬೇಕಾಗಿರುವಂಥ ನೀರು ತುಲನೆ ಮಾಡಿದಾಗ ಈ ದಕ್ಷಿಣದ ಹಲವಾರು ನದಿಗಳು ನೀರಿನ ನಮಗೆ ಬೇಕಾದಷ್ಟು ನೀರು ಅದರಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ, ಅಂದರೆ ವಾರ್ಷಿಕ ಮಳೆ ಆಧಾರದಲ್ಲಿ. ಹಾಗಾಗಿ ಭಾರತ ಸರ್ಕಾರ 1980ರಿಂದನೇ ನೀರು ಸಮೃದ್ಧಿ ಇರುವ ಪ್ರದೇಶಗಳಿಂದ ನೀರಿನ ಕೊರತೆ ಇರುವ ಪ್ರದೇಶಗಳಿಗೆ ವರ್ಗಾಯಿಸಲು ರಾಷ್ಟ್ರೀಯ ಜಲಜಾಲ, ಅಂದರೆ ನ್ಯಾಷನಲ್ ವಾಟರ್ ಗ್ರಿಡ್ ರಚಿಸುವ ಕುರಿತು ಕಾಲಕಾಲಕ್ಕೆ ಸಲಹೆಗಳನ್ನು ನೀಡ್ತಾ ಬಂದಿದೆ. 1970 ದಶಕದಲ್ಲೇ 2 ಪ್ರಸ್ತಾವನೆಗಳನ್ನು ಮಂಡಿಸಿದ್ದಾರೆ. ಒಂದು ಡಾಕ್ಟರ್ KL ರಾವ್ ಅಂತ ಮೊದಲೇ ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು, ರಾಷ್ಟ್ರೀಯ ಜಲಜಾಲ, ಮತ್ತು ಕ್ಯಾಪ್ಟನ್ ದಸ್ತೂರನ್ ಅವರು ಗಾರ್ಲ್ಯಾಂಡ್ ಕೆನಾಲ್ ಬಗ್ಗೆ ಮಾತಾಡಿದರು. ಅವೆರಡೂ ಕೂಡ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಸರಿ ಇಲ್ಲದ್ರಿಂದ ಮುಂದುವರಿಸಲಿಲ್ಲ. ಆದಾಗ್ಯೂ ಅನೇಕರ ತೋರಿದ ಆಸಕ್ತಿಯಿಂದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್, ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯನ್ನು ಶುರು ಮಾಡಿ ಅದರಲ್ಲಿ ಒಂದು ಪೆನಿನ್ಸುಲಾರ್, ಅಂದರೆ ಪರ್ಯಾಯ ದ್ವೀಪದ ನದಿಗಳ ಅಭಿವೃದ್ಧಿ ಮತ್ತು ಉತ್ತರದ ಹಿಮಾಲಯ ನದಿಗಳ ಅಭಿವೃದ್ಧಿ ಅಂತ 2 ಭಾಗ ಮಾಡಿ ಅವು 2ರಿಂದಲೂ 30
ಅಂತರ್ ನದಿ ಜೋಡಣೆಗಳು ಚಿಕ್ಕ ಚಿಕ್ಕ ನದಿ, ಚಿಕ್ಕ ಚಿಕ್ಕ ಲಿಂಕ್ಗಳು. ಅಂದರೆ ಇವಾಗ ಗಂಗಾ ಕಾವೇರಿ ಅಂತ ನೀವು ಯಾವಾಗಲೂ ಕೇಳಿರ್ಬೋದು, ಗಂಗಾ ಕಾವೇರಿ ನದಿ ಜೋಡಣೆ ಅಂತ. ಅದು ಗಂಗೆಯಿಂದ ಕಾವೇರಿವರೆಗೂ ನದಿ, ಗಂಗೆಯಿಂದ ಮಹಾನದಿಗೆ ಬರುತ್ತೆ, ಮಹಾನದಿಯಿಂದ ಗೋದಾವರಿ, ಗೋದಾವರಿಯಿಂದ ಕೃಷ್ಣ, ಕೃಷ್ಣದಿಂದ ಪೆನ್ನಾರ್, ಪಾಲಾರ್, ಕಾವೇರಿ, ಹಿಂಗೆ ಹಂತದಲ್ಲಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಲಿಕ್ಕೋಸ್ಕರನೇ 1980ರಲ್ಲಿ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಂದರೆ NWDAನ ಸ್ಥಾಪಿಸಿ ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಡ್ಕೊತ ಬಂದಿದ್ದೀವಿ. ಅದಕ್ಕೊಂದು PFR ಇರ್ಬೋದು, ಪ್ರಾಥಮಿಕ ಸಾಧ್ಯತಾ ವರದಿ, ಆಮೇಲೆ ವಿಸ್ತೃತ ಸಾಧ್ಯತಾ ವರದಿ, ಇವು ಎಲ್ಲವನ್ನು ಎಲ್ಲ 30 ಲಿಂಕ್ಗಳು ತಯಾರು ಮಾಡಿದ್ದೀವಿ. ಮತ್ತು ಇನ್ನೊಂದು ಉತ್ತಮ ಉದಾಹರಣೆ ಅಂತ ಅಂದರೆ ಈ 30ರಲ್ಲಿ ಒಂದು ಕೆನ್ ಬೆತವಾ ನದಿ, ಇದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ನಡುವೆ ಇರತಕ್ಕಂಥ ಅಂದರೆ ಉಪಯೋಗ ಆಗುವಂತಕ್ಕಂಥ ಯೋಜನೆ ಒಂದನ್ನು ಮೊದಲನೆಯದಾಗಿ ನದಿ ಜೋಡಣೆಯಲ್ಲಿ ಕಾರ್ಯಗತ ಆಗ್ತಾ ಇದೆ. ಅದು ಸುಮಾರು 40,000 ಕೋಟಿಯ ಯೋಜನೆ. ಇಲ್ಲೊಂದು ಮುಖ್ಯವಾದ ವಿಷಯ ನಾವು ಏನು ಹೇಳಬೇಕು ಅಂತ ಅಂದರೆ, ಈ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ಅಂದರೆ ರಾಷ್ಟ್ರೀಯ ಜಲಜಾಲ ಏನು ನಾವು ಮಾಡಿದೆ ಅಲ್ಲ ಕೇಂದ್ರ ಸರ್ಕಾರ, ಆ 30 ನದಿ ಜೋಡಣೆ ಯೋಜನೆಗಳಿಗೆ ಆಗುವ ಆರ್ಥಿಕ ವೆಚ್ಚವನ್ನು 90 ಭಾಗದ ಆರ್ಥಿಕ ವೆಚ್ಚವನ್ನು ಕೇಂದ್ರ ಸರ್ಕಾರ ಮತ್ತು 10 ಭಾಗವನ್ನು ಸಂಬಂಧಿತ ರಾಜ್ಯಗಳು ಶೇರ್ ಮಾಡೋದು ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದು ಪ್ರತಿಯೊಂದು ಲಿಂಕ್ಗೆ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಒಂದು ಶುರುವಾಗಿದೆ. ನೆಕ್ಸ್ಟ್ ಈ ಜಾಲದಲ್ಲಿ ಪರ್ಬತಿ ಕಾಲೇಸಿನ್ ಚಂಬಲ್ ಅಂತ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಮಧ್ಯೆ ಅದು ಒಂದು ಶುರುವಾಗೋ ಹಂತದಲ್ಲಿದೆ. ಮತ್ತು ದಕ್ಷಿಣದಲ್ಲಿ ಇದು ಮೂರನೆಯದಾಗಿ ಗೋದಾವರಿಯಿಂದ ಕಾವೇರಿವರೆಗೂ ಗೋದಾವರಿ ಕಾವೇರಿ ಲಿಂಕ್ ಅಂತ ಏನು ಒಂದು ಮಾಡಿ ಅದನ್ನು ಕೂಡ ನಾವು ಜಾರಿಗೆ ತರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣದ ರಾಜ್ಯಗಳಲ್ಲಿ ಒಂದು ಸಹಮತವನ್ನು, ನೀರಿನ ಹಂಚಿಕೆಯಲ್ಲಿ ಸಹಮತ ಮತ್ತು ಅವರ ಸಹಮತ ಒಪ್ಪಿಸಿ ಮಾಡಲಿಕ್ಕೋಸ್ಕರ ಸುಮಾರು ಮೀಟಿಂಗ್ಗಳು ಅಂದರೆ ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಅದು ನಡೀತಾ ಇದೆ. ಒಂದು ವೇಳೆ ಎಲ್ಲರೂ ಒಂದು ಸಹಮತಕ್ಕೆ ಬಂದರೆ ಬಹುಶಃ ಮೂರನೆಯದಾಗಿ ಗೋದಾವರಿ ಕಾವೇರಿ ಒಂದು ಜಾರಿಗೆ ಅಂದರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದ್ರಲ್ಲಿ ಆಗಬಹುದು ಅಂತ ಒಂದು ಅನಿಸಿಕೆ. ಮತ್ತು ಈ ಮಳೆ ನೀರು ಸಂಗ್ರಹದಲ್ಲಿ ಜನಭಾಗೀದಾರಿಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಾವಾಗಲೇ ಹೇಳಿದ್ರಿ. ಇತ್ತೀಚಿನ ವರ್ಷಗಳಲ್ಲಿ ಗಮನಿಸೋದಾದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಮತ್ತು ಈ ಮಳೆ ನೀರು ಸಂಗ್ರಹ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರೇತರ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಇವು ಹೆಚ್ಚು ಜನಜಾಗೃತಿ ಕೆಲಸದಲ್ಲಿ ಮತ್ತು ನಾವೀನ್ಯತೆಯನ್ನು ಅಳವಡಿಸುವ ವಿಚಾರದಲ್ಲಿ ತೊಡಗಿಸಿಕೊಂಡಿರೋದನ್ನು ನಾವು ಕಾಣ್ತೀವಿ. ಯಾಕೆಂತಂದರೆ ಮಳೆ ನೀರು ಸಂಗ್ರಹ ಅಂತಂದರೆ ಅದಕ್ಕೆ ಒಂದು ಉಪಕರಣಗಳನ್ನು ನಾವು ಜೋಡಿಸಬೇಕಾಗುತ್ತೆ, ವೈಜ್ಞಾನಿಕ ಶೋಧಿತ ಉಪಕರಣಗಳನ್ನು. ಅವು ಕೂಡ ವೆಚ್ಚದ ದೃಷ್ಟಿಯಿಂದ ಕೆಳಮಧ್ಯಮ ವರ್ಗದವರ ಕೈಗೆ ಎಟುಕದೇ ಇರೋ ಒಂದು ಸಾಧ್ಯತೆ ಕೂಡ ಇದೆ. ಸರ್ಕಾರ ಅದಕ್ಕೆ ಸಹಾಯಧನ ಕೂಡ ಕೊಡ್ತಾ ಇದೆ. ಸೊ ಈ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಈ ಸರ್ಕಾರೇತರ ಸಂಸ್ಥೆಗಳು ಈ ಒಂದು ಜಾಗೃತಿ ವಿಷಯದಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾವೆ ಅಂತ ತಾವು ಹೇಳ್ತೀವಿ? ಆ್ಯಕ್ಚುಲಿ ಮೊದಲನೇ ನಾನು ಹೇಳ್ದಂಗೆ ಯಾವುದೇ ಒಂದು ಸರ್ಕಾರದ ಯೋಜನೆ ಆಗಲಿ ಕಾರ್ಯಕ್ರಮಗಳಾಗಲಿ ಜನರ ತಳಮಟ್ಟಕ್ಕೆ ತಲುಪಬೇಕಂತ ಅಂದರೆ ಜನ ಸಮುದಾಯ ಮತ್ತು ಅದರಲ್ಲಿರತಕ್ಕಂಥ ಪಾಲುದಾರರು ಏನಿದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಭಾಗವಹಿಸೋಕ್ಕೆ ಭಾಳ ಮುಖ್ಯ. ಅದರಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳು ಕೂಡ ಅವರು ಪಾಲುದಾರ. ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿರತಕ್ಕಂಥ ತಾಂತ್ರಿಕತೆ ಆಗಿರ್ಬೋದು ಅಥವಾ ಆರ್ಥಿಕ ಸಹಾಯ ಅಂದರೆ ಸ್ವಲ್ಪ ಮಟ್ಟಿಗೆ ಕೂಡ ಅವರು ಮಾಡಬಹುದು ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನು ಅಂದರೆ ಈ ಪರಿಸರ ಇದರಿಂದ ಈ ಆಂದೋಲನ ಇರ್ಬೋದು, ಜಲ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಅನ್ನೋ ಒಂದು ಅಭಿಯಾನ ಇರ್ಬೋದು ಅಥವಾ ನದಿ ಜೋಡಣೆ ಇರ್ಬೋದು, ಅದಕ್ಕೆಲ್ಲ ಅವರು ಸರ್ಕಾರೇತರ ಸಂಸ್ಥೆಗಳು ಮತ್ತು ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನದಿ ಜೋಡಣೆಗಂತೂ ಕೆಲವೊಂದು ಪರಿಸರವಾದಿಗಳ ವಿರೋಧ ಅಂತೂ ಇದ್ದೇ ಇದೆ. ಅವೆಲ್ಲ ಪ್ರತಿಯೊಂದು ಪ್ರಾಜೆಕ್ಟ್ ಯೋಜನೆಗಳು ನಾವು ತಂದಾಗ ಅದಕ್ಕೆ ಸಾಧಕ ಬಾಧಕಗಳು ಮತ್ತು ಅದಕ್ಕೆ ಪೂರಕವಾದದ್ದು ಮತ್ತು ವಿರೋಧವಾದದ್ದು ವ್ಯವಸ್ಥೆಗಳು ಇದ್ದೇ ಇದ್ದಾವೆ. ಅವರು ಎಲ್ಲ ಇರೋದರಿಂದ ನಾವು ಕೂಡ NWDAನಲ್ಲಿ ನದಿ ಜೋಡಣೆಯನ್ನು ಅಧ್ಯಯನ ಮಾಡುವಾಗ ಅವರೆಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದಕ್ಕೂ ಕೂಡ ಅವರಿಗೆ ಸರಿಯಾದ ಉತ್ತರವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ MP ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನಾನು ಕೂಡ ಇಲ್ಲಿಗೆ ಕರೆಸಿ ನನ್ನ 2 ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಮತ್ತು ಆಕಾಶವಾಣಿಯ ಎಲ್ಲ ತಾಂತ್ರಿಕ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದುವರೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯದ ಮಳೆ ನೀರು ಸಂಗ್ರಹ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ MP ಕೃಷ್ಣಮೂರ್ತಿ. ನಡೆಸಿಕೊಟ್ಟವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ BS. ಪ್ರಸಾರ ನಿರ್ವಹಣೆ ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ
ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಸಹಾಯಕ ನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಸುದ್ದಿವಿಭಾಗದ ಕೊಡುಗೆ.